ಶೈಕ್ಷಣಿಕ ಬದುಕು ಬದಲಾಯಿತು, ವೃತ್ತಿ ಬದುಕು. ಅಂದ್ರೆ ಶಿಕ್ಷಣ ಜೀವನದಲ್ಲಿ ತುಂಬಾ ಜನ ಯೋಚನೆ ಮಾಡ್ತಾರೆ, ನಾವು ಕಾಲೇಜಿಗೆ ಹೋಗ್ತಿಲ್ಲ, ಸ್ಕೂಲಿಗೆ ಹೋಗ್ತಾ ಇಲ್ಲ, ನಮ್ಮ ಹತ್ರ ಹೆಂಗ್ ಸಾಧ್ಯ ಈ ಸ್ಪರ್ಧಾತ್ಮಕ ಪರೀಕ್ಷೆನ ಪಾಸ್ ಮಾಡೋದು ಹೆಂಗ್ ಸಾಧ್ಯ ಅಂತ. ನೀವು ಕೂಡ ಆರಂಭದಲ್ಲಿ ಹೇಳಿದ್ರಿ, ನಾನು 60% ಅಟೆಂಡೆನ್ಸ್ ಬಂದ್ರೆ ಹೆಚ್ಚು, ನಂದು ಮಾರ್ಕ್ಸ್ ಬಂದ್ರೆ ಹೆಚ್ಚು ಅಂತ ಹೇಳಿ. ಆ ಮನಸ್ಥಿತಿಯಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಮನಸ್ಥಿತಿಗೆ ಬರೋದು ಹೇಗೆ? ಆ್ಯಕ್ಚುಲಿ ನಾನು 60% ಅಂತ ಹೇಳಿದ್ದು ಸ್ಕೂಲಲ್ಲಿ, ಕಾಲೇಜ್ಗೆ ಹೋದವನಲ್ಲ ನಾನು 10% ಅಟೆಂಡೆನ್ಸ್ ಇರಲಿಲ್ಲ. ನಾನು ಉದ್ಯೋಗ ಮಾಡಿಕೊಂಡು ಕಾಲೇಜ್ಗೆ ಸುಮ್ಮನೆ ಹೋಗ್ತಾ ಇದ್ದೆ. ಬೆಂಗಳೂರು ಯೂನಿವರ್ಸಿಟಿ ಒಂದು ಸ್ಕೀಮ್ ಇತ್ತು, 65 ರೂಪಾಯಿ ಫೈನ್ ಕಟ್ಟಿದ್ರೆ ಎಕ್ಸಾಮ್ ಕೊಡೋರು ಅಟೆಂಡೆನ್ಸ್ ಇಲ್ಲದೆ ಇದ್ರು. ಆ ಸ್ಕೀಮ್ನ ಫಲಾನುಭವಿ ನಾನು, ಆಕ್ಚುಲಿ ನಿಜವಾದ ಫಲಾನುಭವಿ ನಾನು. ಯಾಕೆಂದ್ರೆ 10% ಮೇಲೂ ಹೆಚ್ಚು ಅಟೆಂಡೆನ್ಸ್ ಇಲ್ಲ. ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಅಡ್ಮಿಷನ್ ಆಗಿದ್ ಬಿಟ್ರೆ PUC ಡಿಗ್ರಿ ನನ್ಗೆ ಇರಲೇ ಇಲ್ಲ. ಕೂಲಿ ಮಾಡ್ಕೊಂಡು ಬದುಕ್ತಿದ್ದವನು. ಓದ್ಲಿಕ್ಕೆ ನಾವು ಮನಸ್ಸಿಗೆ ಬಂದಾಗ, ಅಲ್ಲಿ ಬಂದಾಗ ಎಲ್ಲಿ ಬೆಂಗಳೂರಿಗೆ ಬಂದ್ವಿ, ಊರ್ನಲ್ಲಿ ನಮ್ಮ ತಂದೆ ತಾಯಿ ಕಷ್ಟ ಅದನ್ನೆಲ್ಲ ನೋಡಿ ಏನೋ ಆಶ್ರಯ ನೀಡಿದಾರೆ ಇಲ್ಲಿ ನಮ್ಮ ಅತ್ತೆ ನಮ್ಮ ಚಿಕ್ಕಪ್ಪ ಎಲ್ಲ. ಏನಾದ್ರೂ ಮಾಡ್ಬೇಕು, ಊರ್ಗ್ ಹೋದ್ರೆ ಕೂಲಿ ಮಾಡ್ಬೇಕಾಗತ್ತೆ, ಇಲ್ಲ ಏನಾದ್ರು ಉದ್ಯೋಗ ಗಿಟ್ಟಿಸ್ಕೋಬೇಕು ಅನ್ನೋದು, ಒಂದು ಪರ್ಮನೆಂಟ್ ಉದ್ಯೋಗ ಗಿಟ್ಟಿಸ್ಕೋಬೇಕು ಅನ್ನೋದು ಮೊದಲನೇ ನಮ್ಮ ಮನಸ್ಸಿಗೆ ಬಂದದ್ದು. ಒಂದ್ ಹಂತದಲ್ಲಿ BEd ಅಷ್ಟ್ರಲ್ಲಿ BEd ಆಯ್ತು. ಜೊತೆಗೆ 1 ವರ್ಷ ಮಾತ್ರ ನಾನು BEd ಅಲ್ಲಿ ಮಾತ್ರ ಕಾಲೇಜ್ಗೆ ಹೋದವನು, ಇನ್ನೆಂದು ಕಾಲೇಜ್ಗೆ ಹೋದವನಲ್ಲ ರೆಗ್ಯುಲರ್ ಆಗಿ. ಆ ಸಂದರ್ಭದಲ್ಲಿ ದಿಕ್ಸೂಚಿ ಓದ್ತಾ SD ಎಕ್ಸಾಮ್ ಬರೀಲಿಕ್ಕೆ ಶುರು ಮಾಡಿದೆ. ಬರೀಲಿಕ್ಕೆ ಶುರು ಮಾಡಿದ್ಮೇಲೆ 1 by 1 ಎಲ್ಲವೂ ಸಕ್ಸಸ್ ಆಗ್ತಾ ಬಂದ್ವು. ಅದು ಬಂದಾಗ ನಮ್ಗೇನು ಅನ್ಸಿದ್ದು, ನಾವು ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು, ಮಾಡೋದ್ರ ಪ್ರಾಮಾಣಿಕ ಪ್ರಯತ್ನ ಮಾಡೋಣ, ನಾವು ಏನಾರು ಸಾಧಿಸೋಣ, ಊರ್ಗ್ ಹೋಗಿ ಕೂಲಿ ಮಾಡೋದಕ್ಕಿಂತ ಇಲ್ಲಿ ಏನಾರು ಉದ್ಯೋಗ ಗಿಟ್ಟಿಸ್ಕೋಬೇಕು ಅನ್ನೋ ಛಲ ಇತ್ತಲ್ಲ, ಆ ಛಲವೇ ನಮ್ಗೆ ಈ ತರ ಸ್ಪರ್ಧಾತ್ಮಕ ಯುಗದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆದದ್ದು. ಆ SDA ಎಕ್ಸಾಮ್ ಇಂದ ಈ ಜಿಲ್ಲಾಧಿಕಾರಿ ಆಗೋ ತನಕದ ಪಯಣ ಯಾವ ರೀತಿ ಆಯ್ತು ಸರ್? ತುಂಬಾ ಚೆನ್ನಾಗಾಯ್ತು. ತುಂಬಾ ಅದನ್ನ ನಾವು ಹೇಳಲಿಕ್ಕೆ ಅಸಾಧ್ಯ ಅಂತ ನನಗೆ ಅನ್ಸುತ್ತೆ, ವರ್ಣಿಸ್ಲಿಕ್ಕೆ. ಯಾಕೆಂದ್ರೆ ನನ್ನ ಒಂದು ವೃತ್ತಿ ಬದುಕಿನಲ್ಲೂ ಕೂಡ ಒಂದಷ್ಟು ನೆನೆಸ್ಕೊಳ್ಳುವಂತ ಕೆಲವು ಸಾಧನೆಗಳಾಯಿತು. ಅದು ನನಗೆ ಬಹಳ ಹೆಮ್ಮೆ ಅನ್ನುವಂಥದ್ದು. ನಾನು ಫಸ್ಟು ಚಿಕ್ಕಮಗಳೂರಿನಲ್ಲಿ SDA ಆಯಿತು. SDA ಆದಮೇಲೆ ಹೈಸ್ಕೂಲ್ ಟೀಚರ್ ಆಯಿತು. ಮೂಡಿಗೆರೆನಲ್ಲಿ ನಾನು 2 ವರ್ಷ ಹೈಸ್ಕೂಲ್ ಟೀಚರ್ ಇದ್ದೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ. ನಂತರ 98 ಬ್ಯಾಚ್ನಲ್ಲಿ ಡಿಸ್ಟ್ರಿಕ್ಟ್ ಮಾರ್ಕೆಟಿಂಗ್ ಆಫೀಸರ್ ಆಯಿತು. 99ನಲ್ಲಿ KS ಆಫೀಸರ್ AC ಆದೆ. ಚಿಕ್ಕಮಗಳೂರಿನಲ್ಲಿ AC ಆದೆ. ನಾನು ಜುಲೈ 2ನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡದ್ದು 2007. ಜುಲೈ 10th ತಾವೆಲ್ಲ ಕೇಳಿರ್ಬೋದು, ಒಂದು ದೊಡ್ಡ ಎನ್ಕೌಂಟರ್ ಆಯಿತು, ಅಮ್ಮಡ್ಲು ಎನ್ಕೌಂಟರ್ ಅಂತ ಹೇಳಿ. ಸಾಕೇತ್ ರಾಜನ್ ಆದ್ಮೇಲೆ ನಂತರ ಮನೋಹರ್, ಕಾವೇರಿ, ಶೇಷ್, ಪರಮೇಶ್ವರ್, ಸುಂದರೇಶ್ ಅಂತ ಇಂಥವರು. ಅದರಲ್ಲಿ ನಾನು ಜೀಪ್ ಸುಟ್ಟು ಒಂದು ರಾತ್ರಿ ನಾನು ನಮ್ಮ SP ಅವರು ಎಲ್ಲರೂ ಕಾಡಲ್ಲಿ ಬಂದಿ ಆಗ್ಬೇಕಾಗಿ ಬಂತು. ಇಟ್ಸ್ ಎ ವೆರಿ ಚಾಲೆಂಜಿಂಗ್. ಅದು ನನಗೆ ಬಹಳ ಉತ್ಸಾಹವನ್ನ ಕೊಟ್ಟಿದ್ದೇನಪ್ಪ ಅಂದ್ರೆ, ಆ ನಕ್ಸಲಿಸಮ್ ನಲ್ಲಿರೋರ್ನ ಏನು ಸರಿದಾರಿಗೆ ತರಲಿಕ್ಕೆ ನಾವೇನ್ ಮಾಡಬಹುದು ಅಂತ. ಲಕ್ಕಿಲಿ 2007ರಲ್ಲಿ ಸರ್ಕಾರ ಫಾರೆಸ್ಟ್ ರೈಟ್ ಆಕ್ಟ್ ಅನ್ನ ಜಾರಿಗೆ ತಂತು. ಚಿಕ್ಕಮಗಳೂರಿನಲ್ಲಿ ನೀವು ಏನು ಗುಡ್ಡ ಬೆಟ್ಟಗಳನ್ನ ನೋಡಿದಿರೋ, ಕಣ್ಣು ಕಾಣುವಂಥದ್ದು, ಅಲ್ಲೆಲ್ಲ ಕೂಡ ನಾನು ನಡ್ಕೊಂಡು ಓಡಾಡಿದ್ದೇನೆ. ಹೆಜ್ಜೆಯನ್ನು ರೈನ್ ಕೋಟ್ ಹಾಕೊಂಡು ಓಡಾಡಿದ್ದೇನೆ. 4.5 ವರ್ಷ ಒಂದು ತಪಸ್ಸು ಅಂತ ಹೇಳಿ ಒಂದು ಫಾರೆಸ್ಟ್ ರೈಟ್ ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿದೆ. ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್. ಬಹುಶಃ ಇವತ್ತು ನಕ್ಸಲಿಸಮ್ ಕಡಿಮೆ ಆಗಿದೆ, ಅವನತಿ ಆಗಿದೆ ಅಂತ ನೀವು ನೋಡ್ತಾ ಇದ್ರಲ್ಲ, ಅದ್ರ ಹಿಂದೆ ಅಷ್ಟೊಂದು ಶ್ರಮ ಇದೆ. ಬಹಳಷ್ಟು ಅಧಿಕಾರಿಗಳ ಶ್ರಮ ಇದೆ, ಬಹಳಷ್ಟು ಪೊಲೀಸ್ ಅಧಿಕಾರಿಗಳ ಶ್ರಮ ಇದೆ. ಜನಸ್ಪಂದನ ಮಾಡುವಂಥದ್ದು, ಮನೆಗೆ ಹೋಗಿ ಬರುವಂಥದ್ದು. ನಾವೇನು ಇವತ್ತು ನಕ್ಸಲಿಸಮ್ನ ದೊಡ್ಡ ದೊಡ್ಡ ಹೀರೋಗಳು, ಹೊರಳೆ ಸರೋಜ ಇರ್ಬೋದು, ಹೊಸಗದ್ದೆ ಪ್ರಭಾ ಇರ್ಬೋದು, ಕೃಷ್ಣಮೂರ್ತಿ ಇರ್ಬೋದು, ಎಲ್ಲರ ಮನೆಗೂ ಓಡಾಡಿದ್ದೇನೆ ನಾನು. ಅಲ್ಲೆಲ್ಲ ಅದನ್ನ ಫಾರೆಸ್ಟ್ ರೈಟ್ ಆಕ್ಟ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ಮೇಲೆ ನಾನಿದ್ದಾಗ 4 ಜನ ಶರಣರು ಆದ್ರು. ಮತ್ತೆ 2ನೇ ಎನ್ಕೌಂಟರ್ ಹೊರನಾಡ್ ಹತ್ರ ಆಯ್ತು. ಇವೆಲ್ಲವೂ ಕೂಡ ನಾವು ಫಾರೆಸ್ಟ್ ರೈಟ್ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದ್ರ ಮೂಲಕ, ಅಲ್ಲಿ ಆಡಳಿತವನ್ನ ಸುಧಾರಣೆ ಮಾಡೋದ್ರ ಮೂಲಕ ಬಹಳಷ್ಟು ಶ್ರಮ ಪಟ್ವಿ. ಅದು ನನಗೆ ಬಹಳ ಹೆಮ್ಮೆಯ ವಿಷಯ, ಒಂದು ಹೊಸ ಅನುಭವ ಅದು.